ಬಾ ವಿಶಾಲ್. ವಿಶಾಲ್, ಆ ಹಳ್ಳಿ ಅತ್ತೆ ನಮ್ಗಿಂತ ಮುಂಚೆನೆ ಬಂದಿದ್ದಾರೆ, ನೋಡಿದ್ಯಾ? ಚಿಕ್ಕಮ್ಮನಿಗೆ ಹೇಳಿ ಟೈಮ್ಗಿಂತ ಮೊದಲೇ ಇರೋದು ಅಭ್ಯಾಸ. ನೀವೇನ್ ವಿಶಾಲ್, ನೈನಿನ ಕರ್ಕೊಂಬರ್ದೆ ನೀವಿಬ್ರೇ ಬಂದಿದ್ದೀರಾ? ಇಬ್ರಲ್ಲ, 3 ಜನ. ಮಗುನು ಕೌಂಟ್ ಮಾಡ್ಕೊಂಡಿದ್ದೀರಾ? ಈ ಲೆಕ್ಕ ಎಲ್ಲ ಗಾಯತ್ರಿಯಿಂದಾನೇ ಶುರು ಆಗುತ್ತೆ ಅಲ್ವಾ ಅತ್ತೆ? ಅದಕ್ಕೆ ನೀವಿರಿ. ಚಿಕ್ಕಮ್ಮ, ಮಾಮ್ ಎಲ್ಲರೂ ಬರ್ತಾ ಇದ್ದಾರೆ. ಇನ್ನೇನು ನಮ್ಮಮ್ಮ ಪುನರ್ಜನ್ಮ ಪಡ್ಕೊಂಡು ಚಿಕ್ಕ ಮಗುವಾಗೆ ಹೇಗಿದ್ದಾಳೋ ಇಲ್ಲಿಗೆ ಬಂದರೆ ತೋರಿಸ್ತೀನಿ ಅಂತ ಹೇಳಿದ್ರಂತಲ್ಲ. ಹೌದು, ನಮಗೂ ತೋರಿಸ್ತಾರೇನೋ ಅನ್ನೋ ಆತುರದಲ್ಲಿ ನಾವು ಸ್ವಲ್ಪ ಬೇಗ ಬಂದ್ಬಿಟ್ವಿ. ಹೇಳ್ತೀರಾ ಅತ್ತೆ ಪ್ಲೀಸ್? ಏರ್ಪಾಟೆಲ್ಲ ಮಾಡ್ತೀನಿ ಅಂತ ಹೋಗಿದ್ದಾರೆ. ಹಾಗಿರುವಾಗ 1 ಅವರ್ ಮುಂಚೆ ಹೋಗ್ಬೇಕಲ್ವಾ? ಅವ್ರು ಹೋಗಿದ್ದೆ 5 ನಿಮಿಷಕ್ಕೆ ಮುಂಚೆ. ನಾವು ಕೂಡ ಹತ್ರದಲ್ಲೇ ಇದೀವಿ ಕಣೋ. ಹೋಗ್ಲಿ ಬಿಡಿ ಮಾಮ್, ಲಕ್ಕಿಲಿ ಅವರು ಗಾಯತ್ರಿನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ನಮ್ಗೆ ಸಮಸ್ಯೆ ಆಗ್ತಿತ್ತಲ್ವಾ? ಮಗು ಇದ್ರೆ ಸಮಸ್ಯೆ ಏನ್ ಭಾವ? ಅದು ಏನಂದ್ರೆ, ವಿಶಾಲ್ ಜೊತೆಗಾದ್ರೆ ಕಾಮಾಗಿರ್ತಾಳೆ. ಓ, ಬೊಂಬೆ ಪಾಪು ಹತ್ರನೇ ಇದೆ ತಾನೆ? ಅದ್ರ ಜೊತೆ ಆಡುತ್ತೆ ಅಂತನಾ? ಅಷ್ಟೇ ಅಲ್ವಾ ವಿಕ್ರಾಂತ್? ಗಾಯತ್ರಿ ಅಕ್ಕನ ಪುನರ್ಜನ್ಮದ ರಹಸ್ಯ ಎಲ್ಲ ಇವತ್ತು ಎಲ್ರಿಗೂ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನ್ ಹೇಳೋದಕ್ಕೇನಿಲ್ಲ ಹಾಸಿನಿ, ಅಮ್ಮನವರೇ ಎಲ್ಲ ನೋಡ್ಕೊಂತಾರೆ. ಸರಿ, ಅಮ್ಮ ಇಲ್ಲಿಗೆ ಬರ್ತಾರೆ. ಚಿಕ್ಕಮ್ಮ ಅಮ್ಮ ಬರಲ್ಲ ವಿಶಾಲ್, ಚಿಕ್ಕ ಮಗುವಾಗಿ ಬರ್ತಾಳೆ.